ಹನುಮಂತಂದು ಹೇಳಿದ್ರೆ ಅವ್ನು ರಾಮನ ಹತ್ರ ಕರ್ಕೊಂಡು ಹೋಗ್ತಾನೆ ಅನ್ನೋ ಶಾರ್ಟ್ಕಟ್ ಗೊತ್ತಿತ್ತು ಆ್ಯಕ್ಚುಲಾಗಿ ಇದರಲ್ಲಿ. ಆಗ ಒಮ್ಮೆ ಆ ಕೊಡ್ಲಿ ಏನಾಗಿದೆ ನೆಲಕ್ಕೆ ಬಿದ್ದಿದೆ ಏಟು, ಅದೊಂದು 6 ಇಂಚ್ ಒಳಗಡೆ ಹೋಗಿದೆ ಇದರಲ್ಲಿ. ಆವಾಗ ಹೋದಾಗ ಒಂದು ಮೆಟಲ್ ಶಬ್ದ ಸೌಂಡ್ ಬಂದಿದೆ ಆ್ಯಕ್ಚುಲಾಗಿ. ಆ ಟೈಮಲ್ಲಿ ನಾನು ಭಾಳ ಬೆಂಗಳೂರು ಬಿಟ್ಟು ಹೋಗೋದು ತುಂಬ ಕಷ್ಟ ಇತ್ತು, ಯಾಕೆಂದ್ರೆ ನಮ್ಮ ತಂದೆಯವರು ಆ ಟೈಮಲ್ಲಿ 90 ಇಯರ್ಸ್ ಆ್ಯಕ್ಚುಲಿ, ಈಗ 92 ಇಯರ್ಸು. ಬಹುಶಃ ಈ ರಾಮಂದ್ರಕ್ಕೆ ಈ ಜರ್ನಿನಲ್ಲಿ ಬಹುಶಃ ಪ್ರಾರಂಭೋತ್ಸವ ಆವಾಗೇ ನಡೀತು ಅಂತ ಕಾಣುತ್ತೆ ಆ್ಯಕ್ಚುಲಾಗಿ. ಆಗಲೇ ಆಂಜನೇಯನ ಅನುಗ್ರಹ ಅಂದರೆ ಒಂದಂತೂ ಸತ್ಯ. ಸರಿ ಸರಿ ಸರ್ ಅಂತ ಹೇಳಿದೆ. ನೋಡಿ ನಂದು ಅರ್ಧ ಗಂಟೆಗೆ ಅವಲೇ ಟಿಕೆಟೇ ಕಳಿಸ್ಬಿಟ್ರು. ನನಗೆ ಸಿಗಬೇಕಾದ್ರೆ ನಮ್ಮ ತಂದೆ ತಾಯಿಯ ಅವರ ತಪಸ್ಸು ಅಂತಲೇ ನಾನು ಹೇಳ್ತೀನಿ. ಅದರಲ್ಲಿ ಹೇಳಷ್ಟು ಅನುಮಾನ ಇಲ್ಲ. ಯಾಕೆಂದರೆ ನಿಮಗೆ ಒಂದು ಕರೆ ಬರುತ್ತೆ, ಅಯೋಧ್ಯದ ರಾಮ ಮಂದಿರಕ್ಕೆ ಟೈಲ್ಸ್ ಕಾಂಟ್ರಾಕ್ಟ್ ಅನ್ನು ನಿಮಗೆ ಕೊಡಲಾಗುತ್ತೆ. ಈ 1000% ನಾನು ಹೇಳ್ತೀನಿ, ಇದರಲ್ಲಿ ಹನುಮಂತನ ಅನುಗ್ರಹನೇ ಕಾರಣ, ಇನ್ನೇನೂ ಇಲ್ಲ. ಯಾಕಂದರೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ಮೂರು ಲೋಕಕ್ಕೆ ಆ ರಾಮನು ಕಾರಣಕರ್ತನಾದರೆ ನಮ್ಮ ಅಯೋಧ್ಯ ರಾಮ ಮಂದಿರದ ಕಾರ್ಯವನ್ನು ನಿರ್ವಹಿಸಿದವರು ಹಲವಾರು ಜನ. ವೀಕ್ಷಕರೇ, ನಾನು ಇವತ್ತು ರಾಮನನ್ನು ನೆನೆಯುವುದಕ್ಕೆ ಕಾರಣ ಏನಪ್ಪ ಅಂದರೆ, ಜನವರಿ 22, 2025 ಇಸ್ವಿಗೆ ರಾಮ ಅಯೋಧ್ಯ ಮಂದಿರವು ನಿರ್ಮಾಣ ಆಗಿ ಸರಿಯಾಗಿ 1 ವರ್ಷ ಆಗುತ್ತೆ. ಹೌದು ವೀಕ್ಷಕರೇ, ಅಲ್ಲಿನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಆ ರಾಮ ಮಂದಿರದ ವಿಗ್ರಹವನ್ನು ಕೆತ್ತಿದವರು ನಮ್ಮ ಕರ್ನಾಟಕದವರು. ಅಷ್ಟೇ ಅಲ್ಲ, ಆ ರಾಮಲಲ್ಲ ವಿಗ್ರಹದ ಕಲ್ಲು ಬಳಸಿರುವುದು ಸಹ ನಮ್ಮ ಕರ್ನಾಟಕದೇ ಆಗಿರುತ್ತೆ. ಇನ್ನೂ ವಿಶೇಷ ಏನಪ್ಪಾ ಅಂದ್ರೆ, ಅದರ ಒಳಭಾಗದ ನೆಲವನ್ನು ಸಜ್ಜುಗೊಳಿಸಿರುವಂತಹವರು ಸಹ ನಮ್ಮ ಕರ್ನಾಟಕದವರು, ನಮ್ಮ ಬೆಂಗಳೂರಿನವರು. ಹೌದು ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾನು ಅಂತಹ ಮಹಾನ್ ಗಣ್ಯ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸಿಕೊಡ್ತಾ ಇದ್ದೀನಿ. ಗಣ್ಯ ವ್ಯಕ್ತಿ ಅಂತ ಹೇಳಕ್ಕಿಂತ ಅವರು ಮಹಾನ್ ರಾಮ ಭಕ್ತರು. ಅಯೋಧ್ಯ ರಾಮ ಮಂದಿರದಲ್ಲಿ ಇವರು ಟೈಲ್ಸ್ ಕಾಂಟ್ರಾಕ್ಟಿನ ಒಂದು ಕಾರ್ಯವನ್ನು ಒಪ್ಪಿಕೊಂಡು ಕಾರ್ಯವನ್ನು ನಿರ್ವಹಿಸ್ತಾರೆ. ಈ ಕೋಟ್ಯಾಂತರ ಜನಸಂಖ್ಯೆಯುಳ್ಳ ಈ ಭಾರತದಲ್ಲಿ ಅಪರೂಪದ ಒಂದು ಅವಕಾಶ ಇವರಿಗೆ ದೊರಕಿದ್ದಾದರೂ ಹೇಗೆ? ಇವರ ಒಂದೊಂದು ಅನುಭವವು ನಮ್ಮ ಕಣ್ಮುಂದೆ ಹಾಗೆ ಬಂದು ಹೋಗುತ್ತೆ ವೀಕ್ಷಕರೇ. ಅಷ್ಟು ಅದ್ಭುತವಾದ ಅನುಭವಗಳನ್ನು ಇವರು ಹಂಚಿಕೊಳ್ಳುತ್ತಿದ್ದಾರೆ. ಸಾಕ್ಷಾತ್ ಹನುಮಂತನೇ ಕೈ ಹಿಡಿದು ಅಯೋಧ್ಯೆಗೆ ಕರೆದುಕೊಂಡು ಹೋದರು ಅಂತ ಹೇಳಿದ್ರೆ ತಪ್ಪಾಗಲ್ಲ ವೀಕ್ಷಕರೇ. ಇಂತಹ ಮನ ಕಲುಕುವ ಒಂದು ಅನುಭವಗಳು ಇವರು ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ವೀಕ್ಷಕರೇ. ಇನ್ನು ತಡ ಮಾಡದೆ ನಮ್ಮ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ವೀಕ್ಷಕರೇ, ಇಂತಹ ಮಹಾನ್ ಗಣ್ಯ ವ್ಯಕ್ತಿಯು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ನಮಗೆ ತುಂಬ ಸಂತೋಷವಾಗಿದೆ. ಮೊದಲಿಗೆ ಶಂಕರ್ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷವಾಗಿದೆ. ಮೊದಲಿಗೆ ನಿಮಗೆ ಒಂದು ಕರೆ ಬರುತ್ತೆ, ಅಯೋಧ್ಯದ ರಾಮ ಮಂದಿರಕ್ಕೆ ಟೈಲ್ಸ್ ಕಾಂಟ್ರಾಕ್ಟ್ ಅನ್ನು ನಿಮಗೆ ಕೊಡಲಾಗುತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು, ನಿಮ್ಮ ಅನುಭವ ಹೇಗಿತ್ತು, ಹಾಗೆ ಯಾವ ರೀತಿ ಈ ಒಂದು ಕಾಂಟ್ರಾಕ್ಟ್ ನಿಮಗೆ ಸಿಕ್ಕಿತು ಅಂತ ನಿಮ್ಮ ಅನುಭವವನ್ನು ಶೇರ್ ಮಾಡ್ಕೋಬೇಕು ಅಂತ ನಾವೆಲ್ಲರೂ ಕೇಳ್ಕೊತೀವಿ. ಮಹಾಗಣಾಧಿಪತಿಯೇ ನಮಃ, ಶ್ರೀ ಗುರುಭ್ಯೋ ನಮಃ, ವಾಗ್ದೇವಿಯೇ ನಮಃ. ನಮ್ಮ ಸ್ನೇಹಿತರೊಬ್ಬರು ದತ್ತಾ ಶಿವರಾಮ್ ಅಂತಿದ್ದಾರೆ ಇರಲಿ. ಅವರು ಬಹಳ ನಮಗೆ ಬೇಕಾದ ಸ್ನೇಹಿತರು, ಬಹಳ ಒಡನಾಟ ಇದ್ದವರು. ಆ್ಯಕ್ಚುಲಾಗಿ ಸುಮಾರು ಒಂದು 15-20 ವರ್ಷದ ಹಿಂದೆ ನಾನು ಅವರು ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಅಂತ ಹೇಳಿಬಿಟ್ಟು ಕೆಲವು ಟೆಕ್ನಿಕಲ್ ಇಂಜಿನಿಯರಿಂಗ್ ಜಾಬ್ ಆ್ಯಕ್ಚುಲಿ ಕ್ವಾಲಿಟಿ ಕಂಟ್ರೋಲಲ್ಲಿ ಅದನ್ನು ಕೆಲವೆಲ್ಲ ನಾವು ಮಾಡ್ತಾಯಿದ್ವಿ, ಒಟ್ಟಿಗೆ ಮಾಡ್ತಾಯಿದ್ವಿ ಆ ಕೆಲಸಗಳನ್ನು ಇರಲಿ. ನಮ್ಮ ಬ್ರದರ್ ಅವ್ರದ್ದು ಶ್ರೀರಾಮಂತಿದ್ದಾರೆ, ಅವರು ಮೆಟೀರಿಯಲ್ ಟೆಸ್ಟಿಂಗ್ ಲ್ಯಾಬ್ರೇಟರಿ ಇದೆ, ಅದ್ರ ಮೂಲಕ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಕೆಲಸ ಮಾಡ್ತಾಯಿದ್ದೆ. ಅವರು ನಮ್ಗೆ ಬಂದು ಗೈಡ್ ಮಾಡಿ ಎಲ್ಲ ಮಾಡ್ತಾಯಿದ್ರು, ದತ್ತಾ ಶಿವರಾಮ್ ಅಂತ. ಅವರು ನಂತರ ಹೇಗೋ ಏನೋ ಗೊತ್ತಿಲ್ಲ, ನಮಗೂ ಅವ್ರಿಗೂ ಪರ್ಸ್ನಲ್ ಕಾಂಟ್ಯಾಕ್ಟ್ ಆಗಲಿ ಓವರ್ ದಿ ಫೋನ್ ಕೂಡ ಕಾಂಟ್ಯಾಕ್ಟ್ ಇರಲಿಲ್ಲ ಆ್ಯಕ್ಚುಲಾಗಿ. ನಂತರ ಒಂದು ಹೇಳೋಕೆ 2022 ಮಾರ್ಚ್ನಲ್ಲಿ ಅವ್ರ ಕಡೆಯಿಂದ ನಮ್ಮ ಅಣ್ಣನಿಗೆ ಕರೆ ಬರುತ್ತೆ ಆ್ಯಕ್ಚುಲಾಗಿ. ಬಂದುಬಿಟ್ಟು ಈ ಥರ ನನ್ನ ಬ್ರದರಿಂದಾಗೆ ಅಯೋಧ್ಯ ರಾಮ್ ಟೆಂಪಲ್ ಕನ್ಸ್ಟ್ರಕ್ಷನ್ಗೆ ಅಂತ ಸಿಕ್ಕಿದೆ ಆ್ಯಕ್ಚುಲಾಗಿ. ಬೇಸ್ಮೆಂಟ್ ಅದೆಲ್ಲ ಕೊಟ್ಟಿಯಾನೆ, ಹನುಮಂತ ಮಾಡಿಕೊಟ್ಟಿಯಾನೆ.
ಸರ್ ಅದಕ್ಕೋಸ್ಕರ ಬನ್ನಿ ನೀವು ಯಾರನ್ನ ಬನ್ನಿ ಅಂತ ಹೇಳಿದ್ ಮಾಡ್ಯಾರ ಆ್ಯಕ್ಚುಲಾಗಿ. ಅಂದ್ರೆ ನಿಮ್ಮ ಅಣ್ಣ ಅವ್ರಿಗೆ ಸಿಕ್ಕಿರೋದಂತ ಎಲ್ಲ ಅವ್ರಿಗೆ ಹೇಳ್ಯಾರ ಆ್ಯಕ್ಚುಲಾಗಿ ವಿಷಯ ಹೇಳ್ಯಾರ. Okay. ಅದು ಕಾಂಟ್ಯಾಕ್ಟ್ ಸಿಕ್ಕಿದೆ ನಮ್ಮ ಅವ್ರ ಬ್ರದರ್ಲಾಗೆ ಅವ್ರ ಶ್ರೀನಾಥ್ ಅಯ್ಯರ್ ಅಂತ ಅವ್ರು ಸಿಕ್ಕಿದೆ. ಅಲ್ಲಿ ಕೆಲಸ ಮಾಡಿದ್ದಕ್ಕೆ ನಿಮ್ಮನವ್ರು ಯಾರನ್ನ ಬನ್ನಿ ಅಂತ ಹೇಳ್ಬಿಟ್ಟು ಅಣ್ಣಂಗೂ ಹೇಳ್ಯಾರ ಆ್ಯಕ್ಚುಲಾಗಿ. ಅದ್ರ ಜೊತೆಗೆ ನಂದು ಬಹಳ ಪರಿಚಯ ಇದರಿಂದ ಅದು ಶಂಕರ್ಗೂ ಹೇಳಿ ಇದು ಮಾಡಿ ಬರಲಿ ಅಂತ ಹೇಳ್ಬಿಟ್ಟು ಹೇಳ್ಯಾರ ಆ್ಯಕ್ಚುಲಾಗಿ. ಅದು ಅಣ್ಣ ಹೋಗೋ ಅನಿವಾರ್ಯತೆ ಇರಲಿಲ್ಲ, ಕಷ್ಟ ಇತ್ತು ಆ್ಯಕ್ಚುಲಾಗಿ, ಅಲ್ಲ ನೋಡ್ಕೋಬೇಕಾಯ್ತು. ಕೊನೆಗೆ ಅಣ್ಣ ಬಂದು ನನ್ನನ್ನು ಕೇಳಿದ್ರು, ಏನು ಈ ಥರ ಬಂದಿದೆ ಕಣ ನೀನು ಹೋಗ್ತೀಯ ಅಂತ ಇದು ಮಾಡಿದ್ರು. ಸರಿ ಯಾವುದು ನಮ್ಮ ದತ್ತಾ ಶಿವರಾಮ್ ಅವ್ರ ಮನಸ್ಸಿನಲ್ಲೂ ನನ್ನ ಹೆಸರೇ ಇತ್ತಂತ ಆ್ಯಕ್ಚುಲಾಗಿ, ಬರಲಿ ಅಂತ ಹೇಳ್ಬಿಟ್ಟು ಅಂತ. ಆ ರೀತಿ ತಕ್ಷಣ ಅವ್ರು ಬಂದು ಅಣ್ಣ ಬಂದು ಕೇಳ್ದೆ ಆ್ಯಕ್ಚುಲಾಗಿ, ಈ ಥರ ಮಾಡ್ಬೇಕಂತ ಹೋಗ್ತೀಯ ಅಯೋಧ್ಯೆಗೆ ಅಂತ. ಒಂದು ರೀತಿ ಸಂತೋಷದ ಜೊತೆಗೆ ಗಾಬರಿನೂ ಆಯ್ತು ಆ್ಯಕ್ಚುಲಾಗಿ. ನಾನು ಏನು ಉತ್ತರ ಹೇಳಿಲ್ಲ ಆ್ಯಕ್ಚುಲಾಗಿ, ಯಾಕಂದರೆ ಒಂದು ರೀತಿ ಎಷ್ಟು ದೊಡ್ಡ ಪ್ರಾಜೆಕ್ಟ್ ಅದು, 2000 ಕಿಲೋಮೀಟರ್ ದೂರ ಇದೆ ಆ್ಯಕ್ಚುಲಾಗಿ. ಇದೆಲ್ಲ ನಿಜವೂ ಸಾಧ್ಯನಾ, ನಮ್ಗೆ ಆಗುತ್ತಾ, ನಿಭಾಯಿಸೋದು ಬಲ್ಲೆ? ನಾನು ಏನು ಡಿಸಿಷನ್ ಹೇಳಲೇ ಇಲ್ಲ, ಹಾಗೇ ಇದ್ದೆ. ಆಮೇಲೆ ನಂತರ ಅವ್ರು ದತ್ತಾ ಶಿವರಾಮ್ ಅವರು ಫೋನ್ ಮಾಡಿದ್ರು, ಶಂಕರ್ ಯಾತಕ್ಕೆ ಇದು ಮಾಡ್ತಾಯಿರಾ, ಏನು ಹೇಳಿ ಮಾಡ್ತಿರೋ ಇಲ್ವೋ ನೀವು ಹೇಳಿ ಅಂತ ಇದು ಮಾಡಿದ್ರು. ತಕ್ಷಣ ಅವ್ರು ಬರೋದ್ರಿಂದ ಶ್ರೀನಾಥ್ ಅಯ್ಯರ್ ಅಂತ ಹೇಳ್ಬಿಟ್ಟು, ಬಹುಶಃ ಹೇಳ್ಬೇಕಾದ್ರೆ 140 ಕೋಟಿ ಜನದಲ್ಲಿ ವಿಶೇಷವಾಗಿ ಅವರು ರಾಮನ ಅನುಗ್ರಹ ಆದವರು ಅಂತ ಹೇಳ್ಬೇಕು ಆ್ಯಕ್ಚುಲಾಗಿ. ಅವ್ರು ಸಿಕ್ಕಿದ್ರೆ ಹೇಳಲ್ಲ, ಅವ್ರ ಕಾಂಟ್ಯಾಕ್ಟ್ ಸಿಕ್ಕಿದೆ, ಹೇಳ್ತೀನಿ ಅವ್ರ ವಿಷಯ ನಂತರ ಹೇಳ್ತೀನಿ ಆ್ಯಕ್ಚುಲಾಗಿ. ಎಷ್ಟೆಷ್ಟು ಅವ್ರಿಗೆ ರಾಮ ಒಂದು ಆಪರ್ಚುನಿಟೀಸ್ ಕೊಟ್ಟ, ಹನುಮಂತ ಎಷ್ಟು ಕೊಟ್ಟ ಅಂತ ಹೇಳ್ರೆ ಬಹಳಷ್ಟಿದೆ, ಅದನ್ನು ಹೇಳ್ತೀನಿ ನಂತರ ಹೇಳ್ತೇನೆ ಇರಲಿ ಅಂತ. ಆವಾಗ ಶ್ರೀನಾಥ್ ಅವರು ತಿರ್ಗಾ ಭಾವ ನಾನು ಮಾಡ್ತೀನಿ ಕೊಡಿ, ಯಾಕೋ ಅವ್ರು ಶಂಕರ್ ರೆಸ್ಪಾಂಡ್ ಮಾಡಲಿಲ್ಲ ಆ್ಯಕ್ಚುಲಾಗಿ, ನೀವು ಫೋನ್ ಕೊಡಿ ನಾನು ಮಾತಾಡ್ತೀನಿ ಅಂತ ಅವ್ರು ನಂಗೆ ಫೋನ್ ಮಾಡಿದ್ರು ಆ್ಯಕ್ಚುಲಾಗಿ. ಸರ್ ಏನು ಹೇಗಿದ್ರೆ ಈ ಥರ ಇದು ಮಾಡಿ ನಮ್ಮ ಕಾಂಟ್ಯಾಕ್ಟ್ ಸಿಕ್ಕಿದೆ, ಮಾಡ್ತೀರಾ ಇಲ್ವೋ ನೀವು ಹೇಳಿ ಅಂತ ಅವ್ರು ಕಡ್ಡಿ ಮುಡ್ದಂಗೆ ಕೇಳಿದ್ರು ಆ್ಯಕ್ಚುಲಾಗಿ. ಸರಿ ನಾನು ಯೋಚನೆ ಮಾಡಿದೆ, ಸರ್ ಬರ್ತೇನೆ ಬಟ್ ನನ್ನ ಕೈಲಿ ಆಗತ್ತಾ ಇಲ್ವೋ ಇನ್ನೂ ಅಂತ ಒಂದು ಸ್ವಲ್ಪ ಅನುಮಾನ ವ್ಯಕ್ತಪಡಿಸಿದೆ. ತಕ್ಷಣ ಅವ್ರು ಒಂದು ಕೆಲಸ ಮಾಡಿ, ನಾನು ಅಯೋಧ್ಯೆ ಕರ್ಕೊಂಡು ಹೋಗ್ತೀನಿ, ನೀವು ಕೆಲಸ ನೋಡಿ, ಕೆಲಸ ನೋಡೋದು ಅದು ಮತ್ತೆ ನಿಮ್ಗೆ ಸಾಮರ್ಥ್ಯ ಇದೆ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಇದು ಮಾಡಿ ಅಂತ ಹೇಳಿದ್ರು. ಸರಿ ಸರ್ ಅಂತ ಹೇಳಿದೆ. ನೋಡಿ ನಂದು ಅರ್ಧ ಗಂಟೆಗೆ ಅವಲೇ ಟಿಕೆಟೇ ಕಳಿಸ್ಬಿಟ್ರು, ಫ್ಲೈಟ್ ಟಿಕೆಟು. ಅವಾಗೆಲ್ಲ ಹೋಗ್ಬೇಕಾದ್ರೆ ಲಕ್ನೋಗೆ ಹೋಗಿ ಲಕ್ನೋಯಿಂದ ಇದಕ್ಕೆ ಅಯೋಧ್ಯೆಗೆ ಹೋಗ್ಬೇಕಾಯ್ತು ಸ್ಟಾರ್ಟಿಂಗಲ್ಲಿ ಇದರಲ್ಲಿ ಅಂತ. ಲಕ್ನೋ 3 ಅವರ್ಸ್ ಜರ್ನಿ ಆಗ್ತಾಯಿತ್ತು. ಸರಿ ಕರ್ಕೊಂಡು ಹೋದರು. ಸರಿ ಅವರೇ ಅಲ್ಲಿ ರೂಮೆಲ್ಲ ಮಾಡಿದ್ರು ಆ್ಯಕ್ಚುಲಾಗಿ. ಓಕೆ, ಅವ್ರ ಮನೆ ಅಂತಲೇ ಮಾಡ್ಯಾರೆ. ಓಕೆ, ಆ ಮನೆ ಮಾಡಿದರೆ ಅಲ್ಲೇ ಹೋದರು. ಸರಿ ವರ್ಕಿಂಗ್ ಪ್ಲೇಸಿಗೆ ಕರ್ಕೊಂಡು ಹೋದರು. ಆವಾಗ ಬಹುಶಃ ಒಂದು 100-125 ಜನ ಇದ್ರಷ್ಟೇ. L&T 15 ಜನ, ನಂತರ ಟಾಟಾ ಕನ್ಸಲ್ಟೆನ್ಸಿ ಅವರು ಒಂದು 15 ಜನ ಇರಲಿ. ಮಿಕ್ಕಿದ್ದು ನಮ್ಮ ಕಂಪ್ನಿ ವರ್ಕರ್ಸೇ ಮೇಜರ್, ಯಾಕಂದರೆ ಮೊದಲೇ ಕಾಂಟ್ರಾಕ್ಟರ್ ನಮ್ಮ ಶ್ರೀನಾಥ್ ಅವರು ಆ್ಯಕ್ಚುಲಾಗಿ ಅಂತ. ಸೊ ಬೇರೆಯವ್ರು ಯಾರು ಇರಲಿಲ್ಲ. ಒಂದು 48 ಅಡಿ ಕಾಂಕ್ರೀಟು 2.7 ಏಕರ್ಸ್ಗೆ ಅವತ್ತು ಅದು ಮುಗಿದಿತ್ತು ಅಷ್ಟೇ ಇರಲಿ. ಈಗ ಏನು ರಾಮ ಮಂದಿರ ಕಟ್ಟಿರಲ್ಲ, ಅದು 2.7 ಏಕರ್ಸ್ ಇರೋದು ಮಂದಿರ. ಅಲ್ಲಿ ಆ 48 ಅಡಿ ಇದರಲ್ಲಿ ಕಾಂಕ್ರೀಟ್ ಹಾಕಿದ್ದಾರೆ 2.7 ಏಕರ್ಸ್ಗೆ ಇರಲಿ. ಅದೆಲ್ಲ ಡಿಸೈನ್ ಬೈ IITians ಅವರೆಲ್ಲ ಮಾಡಿಬಿಟ್ಟು ಮಾಡಿದ್ದಾರೆ ಆ್ಯಕ್ಚುಲಾಗಿ. ಓಕೆ, ಹಾಗಿರೋವಂಥದ್ದು. ಸೊ ಆವಾಗ ಅವ್ರು ಹೋದರು. ಸರಿ ಹೋಗ್ತಾನೆ ಗ್ರಾನೈಟ್ ಎಲ್ಲ ಇದು ಮಾಡ್ತಾರೆ, ಕೆಲವು ಕಟಿಂಗ್ಸ್ ಎಲ್ಲ ಆಗ್ತಾಯಿತ್ತು. ನೋಡಿದೆ, ನನಗೆ ಗ್ರಾನೈಟ್ ಬಗ್ಗೆ ಅನುಭವ ಇರಲಿಲ್ಲ ಆ್ಯಕ್ಚುಲಾಗಿ. ಓಕೆ, ನಾನು ಮೆಕ್ಯಾನಿಕಲ್ MTech ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸರಿ ನೋಡಿದೆ, ಎಲ್ಲ ಆಯಿತು. ಸರಿ ನೋಡಿದ್ರಿಂದ್ರಿ 2 ದಿವಸ ಕರ್ಕೊಂಡು ಹೋಗಿದ್ರು. ನಾನು ನೋಡಿದೆ ಸರ್ ಅಂತೇಳಿ, ನಾವು ದತ್ತಾ ಶಿವರಾಮನ್ ಅವರು ನನ್ನ ಜೊತೆ ಬಂದಿದ್ರು. ನೋಡಿದೆ ಸರ್ ಅಂತ ಅವರು ನಕ್ಕೊಂಡಿದ್ರು. ಸರಿ ಅಂತ. ಸರಿ ಆಮೇಲೆ ಬೆಂಗಳೂರಿಗೆ ಬಂದುಬಿಟ್ವಿ. ಬಂದಾದ್ಮೇಲೆ ಇನ್ನೊಂದು ವಾರ ಟೈಮ್ ತೊಗೊಳ್ಳಿ, ನೀವು ಡಿಸಿಷನ್ ಹೇಳಿ ಅಂತ ಹೇಳಿದ್ರು. ಸರಿ, ನಾನು ಒಂದು ವಾರ ಆದರೂ ಡಿಸಿಷನ್ ಹೇಳೋಕ್ಕೆ ನಂಗೆ ಧೈರ್ಯ ಇರಲಿಲ್ಲ. ಯಾಕಂದರೆ ನೋಡ್ರೆ ದಿಗ್ಗಜರೇ ಇದ್ರು ಅಲ್ಲಿ, ಎಲ್ಲ ದೊಡ್ಡ ಇಂಜಿನಿಯರ್ಸು, ದೊಡ್ಡ ಟಾಟಾ ಇವರೆಲ್ಲ ಟ್ರಸ್ಟ್ ಇವರು ಎಲ್ಲ ನೋಡಿಬಿಟ್ಟು ಏನಪ್ಪ ನಿಭಾಯಿಸೋಕ್ಕಾಗತ್ತ ನಂಗೆ ಅಳಕಿತ್ತು ಒಂದು ಇದರಲ್ಲಿ. ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಇತ್ತು. ನಾನು ಹೇಳಿಲ್ಲ ಉತ್ತರ. ತಕ್ಷಣ ಫೋನ್ ಮಾಡಿದ್ರು ಅವರು. ಸರಿ ಏನು ಹೇಳಿಬೇಕು ಸರ್, ಇನ್ನೊಂದು 2 ದಿವಸ ಟೈಮ್ ಕೊಡಿ ಅಂತ ಹೇಳಿದೆ ಆ್ಯಕ್ಚುಲಾಗಿ. ಒಂದು ವಾರ ಆಯಿತು. ಸರಿ ಅದು ಇನ್ನೇನು ಮುಗೀತು ಇರಲಿ. ಸೊ ನಂತರ ಸರಿ ನಮ್ಮ ಸೆಕೆಂಡ್ ಸಿಸ್ಟರು ಅನ್ಸೂಯ ಅಂತ ಹೇಳ್ಬಿಟ್ಟು, ಓಕೆ, ಅವರು ಇದ್ಕೊಂಡು ಸರಿ ಏನು ಈ ಥರ ಇದೆ ಬಂದಿದೆಯಲ್ಲ, ಏನು ಮಾಡೋದು ನಂಗೆ ತೋಚ್ತಾ ಇಲ್ಲ, ಏನು ಮಾಡೋದು ಅಂತಂದ್ಬಿಟ್ಟು ಅಕ್ಕ ಇದು ಮಾಡೋದು ಇರಲಿ ಅಂತ. ತಕ್ಷಣ ಅವಳು ಕೂಡ ಇಲ್ಲ ಕಣೆ ಸ್ವಲ್ಪ ಭಯ ಆಗುತ್ತೆ ಅನ್ಸುತ್ತೆ, ಯಾಕಂದರೆ ದೊಡ್ಡ ಪ್ರಾಜೆಕ್ಟು ಸುಮ್ಮನೆ ಅಲ್ಲ, ಯಾಕಂದರೆ ಒಪ್ಕೊಳ್ಳೋದಲ್ಲ ಇರಲಿ.
ಅದನ್ನ ನೋಡಿಕೊಂಡು ನಾನು ಮಾಡೋ ಒಂದು ಸಾಮರ್ಥ್ಯ ಆಗಿರ್ಬೇಕಲ್ಲ, ಅದಕ್ಕೆ ಒಂದು ಏನೋ ಜಸ್ಟಿಸ್ ಕೊಡಬೇಕಲ್ವೇ ಇದರಲ್ಲಿ ಅಂತ. ಸೊ ಬ್ಲೈಂಡಾಗಿ ಏನೋ ಹೊಟ್ಟೋಗಿದೆ ಅಂತ. ಆದರೆ ಇನ್ನೊಂದು ಕಡೆ ಇದೊಂದು ಆಫರ್ ಬಂದಿದೆಯಲ್ಲ, ಒಂದು ಕಡೆ ಅಪ್ಲಿಕೇಶನ್ ಹಾಕಿದ್ದಿಲ್ಲ, ಒಂದು ಕಡೆ ಎಂಥದ್ದು ಇಲ್ಲ, ರೆಫರೆನ್ಸ್ ಇಲ್ಲ, ಎಂಥದ್ದು ಇಲ್ಲ, ಅಂಥದ್ರಲ್ಲಿ ಈ ಥರ ಆಪರ್ಚುನಿಟಿ ಸಿಕ್ಕಿದ್ದಿಲ್ಲ ಅನ್ನೋ ಒಂದು ತುಂಬ ಸಂತೋಷ ಇತ್ತು, ಒಳಗಡೆ ಇತ್ತು. ಆದರೆ ಒಳಗಡೆ ಭಯನೂ ಇತ್ತು ಇದರಲ್ಲಿ ಅಂತ. ಸರಿ ಅಕ್ಕ ಇದ್ಕೊಂಡು, ಸರಿ ಒಂದು ಕೆಲಸ ಮಾಡು, ನೀನು ಶೃಂಗೇರಿಗೆ ಹೊರಟ್ಬಿಡು, ಶೃಂಗೇರಿಗೆ ಹೋಗಿ ಗುರುಗಳ ಆಶೀರ್ವಾದ ತೊಗೊಂಡು ಬಾ ಅಂತ ಹೇಳಿದ್ ಮಾಡಿದ್ರು. ಸರಿ ಶೃಂಗೇರಿಗೆ ಹೋದ್ವಿ ಇದರಲ್ಲಿ. ಶೃಂಗೇರಿಗೆ ಹೋದ ಮತ್ತೆ ಸರಿ ಅಲ್ಲಿ ಹೋದ ಗುರುಗಳಿಗೆ ಸಮರ್ಪಣೆ ಮಾಡಿದೆ, ಈ ಥರ ಆಪರ್ಚುನಿಟಿ ಅದು ಸಿಕ್ಕಿದೆ, ಈ ಥರ ಆಗ್ತಿದೆ, ರಾಮ ಮಂದಿರ ಕಟ್ಟಕ್ಕೆ ಹೋಗಬೇಕು ಅಂತಿದೆ, ಯಾಕೋ ಧೈರ್ಯನೇ ಇಲ್ಲ ಗುರುಗಳೇ ಇದರಲ್ಲಿ, ಯಾಕಂದರೆ ದೊಡ್ಡ ಪ್ರಾಜೆಕ್ಟ್ ಅಲ್ವಾ ಇದರಲ್ಲಿ, ಆ ಥರ ಹೇಗೆ ಇದೊಂದು ನಿಮ್ಮ ఆశీర్వాద ಬೇಕು ಅಂತ. తక్షణ ಅವರು ತೆಲುಗಲ್ಲೇ ಹೇಳಿದ್ರಲ್ಲಿ, ఏమి కాదండి మీరు వెళ్ళరాండి, నేను సంపూర్ణంగా ఆశీర్వాదం చేస్తాను, మీరు ఇచ్చేయండి, విజయీ భవ ಅಂತ ಹೇಳಿದ್ರು ಆ್ಯಕ್ಚುಲಾಗಿ. ಆವಾಗ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಇದರಲ್ಲಿ. ಆ ನಂತರ ಬಂದೆ ಆ್ಯಕ್ಚುಲಾಗಿ, ತಿರ್ಗಾ ಅಲ್ಲಿಗೂ ತಿರ್ಗಾ ಪೂರ್ತಿ ಹೋಗಿಲ್ಲ, ಒಂದು 90% ಇದಾಗಿತ್ತು. ಆಮೇಲೆ ಅಕ್ಕ ಇದ್ಕೊಂಡು ಅಕ್ಕಂಗೆ ಹೇಳಿದ್ರಲ್ಲಿ ತಕ್ಷಣ, ನೀನು ನಾ ಹೊರಡ್ತಾ ಇದೆಯೋ ಇಲ್ವೋ ಅಷ್ಟೇ, ನೀವು ಹೊರಡಬೇಕು ಅಷ್ಟೇ, ನಿನ್ನ ಕೈಲಿ ಆಗತ್ತೆ, ನಿನಗೆ ಕೆಪಾಸಿಟಿ ಇದೆ, ಆದರೆ ನೀನು ಯಾಕೆ ಅಷ್ಟು ಭಯ ಪಡ್ತಾ ಇದ್ದ, ಫಸ್ಟ್ ನೀನು ಹೊರಡು, ಅವ್ರಿಗೆ ಎಸ್ ಅಂತ ಹೇಳ್ಬಿಡು ಅಂತ. ಅದೇ ಟೈಮ್ಗೆ ಅಕ್ಕ ಫೋನ್ ಮಾಡಿದ್ವಿ, ಇದು ಮಾಡಿದ್ರು ಫೋನಲ್ಲೇ ಇಮ್ಮಿಡಿಯೇಟಾಗಿ ಅವರು ಶ್ರೀನಾಥ್ ಅವ್ರು ಫೋನ್ ಮಾಡಿದ್ರು ಇದರಲ್ಲಿ, ಏನು ನೀವು ಹೇಳಿಲ್ಲ ಸರ್, ಎಸ್ ಆರ್ ನೋ ಹೇಳಿಬಿಡಿ ಅಷ್ಟೇ, ಇಲ್ಲಾಂದ್ರೆ ನಾನು ಇನ್ನು ಫರ್ದರ್ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ, ತುಂಬ ಕೆಲಸಗಳಿದೆ, ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ, ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಇದು ಮಾಡಿದ್ರು. ನಾನು ಎಸ್ ಅಂತ ಹೇಳಿದೆ. ನೋಡಿದ್ರೆ ತಿರ್ಗಾ ನೋಡಿದ್ರೆ ನೆಕ್ಸ್ಟ್ ಡೇಗೆ ಬುಕ್ ಮಾಡಿಬಿಡಿಯಾರೆ ಟಿಕೆಟು ಇರಲಿ ಅಂತ. ಸರಿ ಹೊರಟೆ. ಸರಿ ಅದು ಅಯೋಧ್ಯ ಜರ್ನಿ ಶುರು ಆಗಿದ್ದು. ಅಂದರೆ ಇದಕ್ಕಿಂತ ಮೊದಲು 1 ತಿಂಗಳ ಮುಂಚೆನೇ ನನ್ನ ಬಹಳ ಕ್ಲೋಸ್ ಫ್ರೆಂಡ್ ಹೃಷಿಕೇಶನ್ ಅಂತಿದ್ದಾರೆ ಆ್ಯಕ್ಚುಲಾಗಿ. ಓಕೆ, ಆ ಹೃಷಿಕೇಶನ್ನವರು ಹತ್ರ ನಾನು ಹೇಳಿದೆ ಆ್ಯಕ್ಚುಲಾಗಿ, ಹೃಷಿಕೇಶ್ ಯಾಕೋ ಅಯೋಧ್ಯ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಮಂದಿರಕ್ಕೆ ಅಲ್ಲಿ ಹೋಗ್ಬಿಟ್ಟು ಒಂದು ಸೇವೆ ಮಾಡಬೇಕು ಅಂತ ತುಂಬ ಅನಿಸ್ತಾ ಇದೆ ಆ್ಯಕ್ಚುಲಿ ಇದರಲ್ಲಿ. ಅದಕ್ಕೆ ಏನಿಲ್ಲ ನಮಗೆ, ಯಾವುದಕ್ಕೆ ಏನು ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ನಮಗೆ, ಆದರೆ ಏನಂದರೆ ಒಂದಡಿ ಒಂದು ಸಾರಿ ಗುಡ್ಸ್ಬಿಟ್ಟಾನ ಬಂದ್ಬೇಡ ಅಂತ ಈ ಮಾತು ಅಂದೆ ಆ್ಯಕ್ಚುಲಾಗಿ ಅವ್ರ ಹತ್ರ. ಒಂದಡಿ ಸಿಗಕ್ಕಿಂತ ಮುಂಚೆ ನೀವು ಅದೆಂದಿದ್ರಿ? ಹೌದು, 1 ತಿಂಗಳ ಮುಂಚೆನೆ ಆ್ಯಕ್ಚುಲಾಗಿ. ಸರಿ ನಾನು ಇದ್ಕೊಂಡು 1 ತಿಂಗಳಿಗೆ ಮುಂಚೆನೆ ಇದರಲ್ಲಿ ನಾನು ಹೇಳಿದೆ, ಇದರಲ್ಲಿ ಒಂದಡಿ ಗುಡ್ಸ್ಬಿಟ್ಟಾನ ಬರೋಣ ರಾಮ ಮಂದಿರದಲ್ಲಿ, ಆ ಸೇವೆ ಮಾಡಿದ್ರು ನಾವು ಸೇವೆ ಮಾಡೋ ತೃಪ್ತಿ ಇರುತ್ತೆ ಅಂತಂದೆ. ಅದಕ್ಕೆ ಅವ್ರು ಇದ್ಕೊಂಡು, ಸರಿ ಹೌದು ಸರ್ ನನಗೂ ಆ ಭಾವನೆ ಉಂಟು, ಅದನ್ನು ಹೇಗೆ ಹೋಗೋದು, 2000 ಕಿಲೋಮೀಟ್ರು, ಯಾರ ಪರಿಚಯ ಇಲ್ಲ, ಎಂಥದ್ದಿಲ್ಲ, ಹೇಗೆ ಹೋಗೋದು ಅಂತ. ಸರಿ ಯಾರನ್ನ ಹುಡುಕಿ ಏನಾದ್ರು ಸ್ವಲ್ಪ ರೆಫರೆನ್ಸಸ್ ತೊಗೊಂಡು ಏನಾದ್ರು ಹೋಗೋಣ ನೋಡೋಣ ಅಂತ ಹೇಳಿದ್ರು. ನಾನು ಟ್ರೈ ಮಾಡ್ತೀನಿ, ನೀವು ಟ್ರೈ ಮಾಡಿ ಅಂತ ಹೇಳಿದ್ದೆ ಆ್ಯಕ್ಚುಲಾಗಿ. ಅದಕ್ಕೆ ಅವರು ಆಯಿತು, ನಾನು ಪ್ರಯತ್ನ ಪಡ್ತೀನಿ, ನೀವು ಪ್ರಯತ್ನ ಪಡಿ ಸರ್, ಆರಿಬ್ಬರು ಹೋಗ್ಬಿಟ್ಟು ಮಾಡ್ಕೊಂಡು ಬರೋಣ ಅಂತ ಅವರು ಹೇಳಿದ್ದುಂಟು. ಆದರೆ ಇನ್ನೊಂದು ತಿಂಗಳಿಗೆ ಭಗವಂತ ಈ ರೀತಿ ಹೋಲ್ಸೇಲಲ್ಲೇ ಕೊಡ್ತಾನೆ ಅಂತ ನಿಜವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಆ್ಯಕ್ಚುಲಾಗಿ. ತುಂಬ ಆಶ್ಚರ್ಯ ಆಗುತ್ತೆ ನನಗೆ, ಹೇಳಲ್ಲ, ರಾಮನ ಅನುಗ್ರಹ ಹೀಗೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಾಗಿ. ಒಟ್ಟಲ್ಲಿ ಅಲ್ಲನ್ನು ಒಂದು ಆಪರ್ಚುನಿಟಿ ಹಾಗೆ ಬಂತು ಇದರಲ್ಲಿ, ದೈವಿಕವಾಗೇ ಬಂತು ಇದರಲ್ಲಿ. ಅದಕ್ಕೆ ಸಾಕಷ್ಟು ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳಿ ನನ್ನ ಅನಿಸಿಕೆ ಆ್ಯಕ್ಚುಲಾಗಿ. ಸರ್, ಎಷ್ಟೋ ಒಂದು ಆಧ್ಯಾತ್ಮಿಕ ಒಂದು ಹಿನ್ನೆಲೆ ಇರೋರು ಎಷ್ಟೋ ಜನಕ್ಕೂ ಈ ಒಂದು ಆಪರ್ಚುನಿಟಿ ಅನ್ನೋದು ಸಿಕ್ಕಿರಲ್ಲ. ಸೊ ಇಷ್ಟು ಕೋಟಿ ಜನರಲ್ಲಿ ರಾಮನು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದಾಗ ನಿಮಗೆ ಯಾವುದಾದ್ರೂ ಒಂದು ಆಧ್ಯಾತ್ಮಿಕವಾದ ಒಂದು ಹಿನ್ನೆಲೆ ಇದೆಯಾ? ಅಂದರೆ ನನಗೆ ಇದೊಂದು ಆಪರ್ಚುನಿಟಿ ಸಿಗಬೇಕಾದ್ರೆ ನನ್ನ ಅನಿಸಿಕೆ ಅಂಡ್ ಅದನ್ನು ಸತ್ಯ ಅಂತ ನಾನು ಖಂಡಿತ ಇದು ಮಾಡ್ತೀನಿ. ಏನಂತ ಹೇಳಿದ್ರೆ, ನನಗೆ ಸಿಗಬೇಕಾದ್ರೆ ನಮ್ಮ ತಂದೆ ತಾಯಿಯ ಅವರ ತಪಸ್ಸಂತಲೇ ನಾನು ಹೇಳ್ತೀನಿ. ಅದರಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ. ಯಾಕೆಂದರೆ ನಮ್ಮ ತಂದೆಯವರು ಬಹಳ ಆಧ್ಯಾತ್ಮಿಕವಂತರು ಆ್ಯಕ್ಚುಲಿ. ಬಹಳ ಸ್ಪಿರಿಚುಯಾಲಿಟಿ ಅಂತ ಹೇಳಿದ್ರೆ, ಅವರು ಡಿಫೆನ್ಸ್ನಲ್ಲಿ ವರ್ಕ್ ಮಾಡ್ತಾಯಿದ್ರು, ಲಕ್ಷ್ಮೀನಾರಾಯಣ ಅಂತ ಹೇಳಿಬಿಟ್ಟು, ಕೆ ಲಕ್ಷ್ಮೀನಾರಾಯಣ ಅಂತ ಹೇಳ್ಬಿಟ್ಟು ಡಿಫೆನ್ಸ್ನಲ್ಲಿ ವರ್ಕ್ ಮಾಡ್ತಾಯಿದ್ರು ಕೂಡ ಈ ಜೀವನ ಅನ್ನೋದಂತೂ ಒಂದು ಋಷಿ ಜೀವನ ಮಾಡಿದಂಥವ್ರು ಆ್ಯಕ್ಚುಲಾಗಿ. ಬಹಳಷ್ಟು ಕಟ್ಟುಪಾಡುಗಳನ್ನು ಅವರೇ ಇದು ಮಾಡಿಕೊಂಡು, ಹೇಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿಯೇನೋ ಜೀವನ ಹಾಗೆ ನಡೆಸಬೇಕು ಅಂತ ಹೇಳಿಬಿಟ್ಟು ಸತತವಾಗಿ ಅದನ್ನೆಲ್ಲ ಹೇಳಲ್ಲ, ಡಿಕೇಟ್ಸ್ ಅಂತ ಹೇಳ್ತಾರಲ್ಲ ಆಗ್ತಾ, ಆ ರೀತಿ ಅವ್ರ ಲೈಫಲ್ಲೇ ಅವರು ಒಂಥರ ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ. ಪೂರ್ತಿ ಆಫೀಸ್ ವರ್ಕು, ನಂತರ ಬರೋದು, ಕಲಿಯೋದು, ಓದೋದು, 4 ಜನಕ್ಕೆ ಅದನ್ನು ಹೇಳ್ಕೊಡೋದು, ಆ ಒಂದು ಜರ್ನಿ ಅಂತೂ ಅವ್ರು ಸತತವಾಗಿ ಅವ್ರ ಲೈಫಲ್ಲಿ ಮಾಡ್ಕೊಂಡು ಬಂದವ್ರೆ ಅಂತ ಇರೋಲ್ಲ. ಅಂಥ ಬ್ಯಾಕ್ಗ್ರೌಂಡಲ್ಲಿ ನಾನು ಬಂದಿರೋದು. ನಮ್ಮ ತಾಯಿಯವರು ಅಷ್ಟೇ ಹಾಗೆ, ಪದ್ಮಾವತಿ ಅಂತ, ಅವರು ಸಾಧ್ವಿಮಣಿನೇ. ನಮ್ಮ ತಂದೆಯವರು ಹೇಗೆ ಅನುಷ್ಠಾನಪರರಾಗಿದ್ದರು, ಯಾಕಂದರೆ ನಮ್ಮ ತಂದೆ ಒಂದು ರೀತಿ ವಿದ್ಯೆ ಸಾಕಷ್ಟು ವೆಲ್ ರೆಡ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂಥರ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು ಆ್ಯಕ್ಚುಲಾಗಿ. ಆ ರೀತಿ ಇದ್ದರೆ ಅದಕ್ಕೆ ಜೊತೆಗೆ ಅನುಷ್ಠಾನನೂ ಇಟ್ಕೊಂಡವ್ರು ನಮ್ಮ ತಂದೆಯವರು. ಆ ಒಂದು ಜರ್ನಿನಲ್ಲಿ
ನಿಜವಾಗ್ಲೂ ನಮ್ಮ ತಾಯಿಯವರ ಪೂರ್ತಿ ಸಾಥ್ ಕೊಟ್ಟವರು ಅಂದರೆ ನಮ್ಮ ತಾಯಿಯವರು ಹೇಳಲ್ಲ. ಅವರು ಹೇಳಲ್ಲ ಆ ಒಂದು ಅವ್ರ ತಪಸ್ಸೇ ನನಗೆ ಒಂದು ಇದಕ್ಕೆ ಕಾರಣ. ಅವರು ಬಹಳಷ್ಟು ಸಾಕಷ್ಟು ಅನುದಾನ ಎಲ್ಲ ಮಾಡಿದವರು ಆ್ಯಕ್ಚುಲಾಗಿ ಹೇಳಲ್ಲ. ನಮ್ಮ ತಂದೆಯವರು ಒಂದು ಕಾಲದಲ್ಲಿ ಅವರು ಮದುವೆ ನಂತರ ಉಪಾಸನೆ ಅಂತ ಮಾಡೋದು ಉಂಟು, ಅನುಷ್ಠಾನ ಮಾಡೋದು ಉಂಟು ಆ್ಯಕ್ಚುಲಾಗಿ ಅಂತ. ಅದನ್ನು ಸಾಕಷ್ಟು ವರ್ಷಗಳು ಅದನ್ನು ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಾಗಿ. ಅದು ಮಾಡ್ಬೇಕಾದ್ರೆ ಹೇಳಲ್ಲ ಮನೆಯೇ ಒಂದು ಬೆಳಗ್ತಾ ಇತ್ತು ಅಂತ ಹೇಳಿ ನಮ್ಮ ತಾಯಿ ಹೇಳೋರು. ಆ ರೀತಿ ಇತ್ತಪ್ಪ ಅದಕ್ಕೆ ನಮ್ಮ ತಂದೆ ತುಂಬ ಆನೆಸ್ಟ್ ಆ್ಯಕ್ಚುಲಿ ಮಾಡೋ ಇದರಲ್ಲಿ ಹೀಗೆ ಮಾಡಬೇಕಂದ್ರೆ ಯಥಾಶಾಸ್ತ್ರ ಯಥಾವಿಧಿ ಹೇಗಿದೆಯೋ ಅದನ್ನು ಚಾಚೂ ತಪ್ತಾ ಇರಲಿಲ್ಲ, ಕಾಂಪ್ರಮೈಸೇ ಆಗ್ತಾ ಇರಲಿಲ್ಲ. ಅಷ್ಟು ಮಟ್ಟಿಗೆ ಅವರು ಮಾಡೋಂಥ ಇದ್ದವರು. ಒಮ್ಮೆ ಅದು ಮಲ್ಲೇಶ್ವರದಲ್ಲಿ ಇದ್ದಾಗ ಅವರು ಮಾಡಬೇಕಾದ್ರೆ ಅವರು ಆ ಉಪಾಸನೆಗೆ ಮರದ ಇದೆಲ್ಲ ಬೇಕಾಗಿತ್ತು, ಚಕ್ಕೆಗಳು ಬೇಕಾಗಿತ್ತು. ಆ ಮರದ ಚಕ್ಕೆ ಬೇಕು ಅಂತ ಹೇಳಿದಾಗ ಮರದ ದಿಮ್ಮಿ ತಂದು ಆ ಒಂದು ವೇದ ಕಲಿಯೋರು ಆ್ಯಕ್ಚುಲಿ. ಆ ವೇದ ಕಲಿಬೇಕಾದ್ರೆ ಅದನ್ನು ಆ ವೇದನ ಕಲಿತಾನೆ ಹಾಗೆ ಅದನ್ನು ಒಡೆದು ಎಲ್ಲ ತುಂಡುಗಳು ಮಾಡಿ ಇಟ್ಸ್ಕೊಳ್ಳೋರು ಆ್ಯಕ್ಚುಲಾಗಿ. ಹಾಗೆ ಪ್ರಾಕ್ಟೀಸ್ ಮಾಡೋದು ಗಟ್ಟು ಮಾಡಿಕೊಂಡು ಬ್ಯಾಟ್ ಮಾಡ್ಕೊಂಡು ಕೊನೆಗೆ ಇದು ಮಾಡೋ ರೀತಿ ಮಾಡ್ತಾಯಿದ್ರು ಆ್ಯಕ್ಚುಲಾಗಿ. ಆಗ ಒಮ್ಮೆ ಆ ಕೊಡ್ಲಿ ಏನಾಗಿದೆ ನೆಲಕ್ಕೆ ಬಿದ್ದಿದೆ ಏಟು, ಅದೊಂದು 6 ಇಂಚ್ ಒಳಗಡೆ ಹೋಗಿದೆ ಇದರಲ್ಲಿ. ಆವಾಗ ಹೋದಾಗ ಒಂದು ಮೆಟಲ್ ಶಬ್ದ ಸೌಂಡ್ ಬಂದಿದೆ ಆ್ಯಕ್ಚುಲಾಗಿ. ತಕ್ಷಣ ಏನಪ್ಪ ಮೆಟಲ್ ಸೌಂಡ್ ಬಂತಲ್ಲ ಏನೋ ಅಂತಬಿಟ್ಟು ಅದನ್ನು ಅಗದು ನೋಡಿದ್ರೆ ಅಲ್ಲಿ ಆಂಜನೇಯನ ವಿಗ್ರಹ ಸಿಕ್ತಂತೆ ಆ್ಯಕ್ಚುಲಾಗಿ. ಇವತ್ತಿಗೂ ಅದನ್ನು ಮನೇಲಿ ಪೂಜೆ ನಡೀತಾ ಇದೆ. ಮನೇಲೆ ಸಿಕ್ಕಿರೋ ಇಲ್ಲ, ಮನೆ ಔಟ್ಸೈಡು, ಮನೆ ಮುಂದೆ ಜಾಗ ಇತ್ತು ಅಲ್ಲಿ, ಆ ಜಾಗದಲ್ಲಿ ಸಿಕ್ಕಿದ್ದು ಅಂತಂತ ಇರೋದು. ಆವಾಗ ಆಶ್ಚರ್ಯವಾಗಿ ಏನಪ್ಪಾ ಅಂತ ಹೇಳ್ಬಿಟ್ಟು ಆ ಬೆಳ್ಳಿ ವಿಗ್ರಹ ಇವತ್ತಿಗೂ ಪೂಜೆ ನಡೀತಾ ಇದೆ ಮನೆಯಲ್ಲಿ. ಬಹುಶಃ ಈ ರಾಮಂದ್ರಕ್ಕೆ ಈ ಜರ್ನಿನಲ್ಲಿ ಬಹುಶಃ ಪ್ರಾರಂಭೋತ್ಸವ ಆವಾಗೇ ನಡೀತು ಅಂತ ಕಾಣುತ್ತೆ ಆ್ಯಕ್ಚುಲಿ. ಆವಾಗಲೇ ಆಂಜನೇಯನ ಅನುಗ್ರಹ ಅಂದರೆ ಒಂದಂತೂ ಸತ್ಯ, ಈ ರಾಮಂದ್ರ ಅಲ್ಲಿ ಸೇವೆ ಮಾಡಬೇಕಾದ್ರೆ ಈ 1000% ನಾನು ಹೇಳ್ತೇನೆ ಇದರಲ್ಲಿ ಹನುಮಂತನ ಅನುಗ್ರಹನೇ ಕಾರಣ, ಇನ್ನೇನೂ ಅಲ್ಲ. ಯಾಕಂದರೆ ರಾಮನ ಹತ್ರ ಹೋಗೋ ಶಕ್ತಿನೂ ನಂಗಿಲ್ಲ ಇದರಲ್ಲಿ. ಆದರೆ ಒಂದೇ ಒಂದು ನಂಗೆ ಶಾರ್ಟ್ ಕಟ್ ಗೊತ್ತಿತ್ತು, ಹನುಮಂತನ ಹಿಡಿದ್ರೆ ಅವ್ನು ರಾಮನ ಹತ್ರ ಕರ್ಕೊಂಡು ಹೋಗ್ತಾನೆ ಅನ್ನೋ ಶಾರ್ಟ್ ಕಟ್ ಗೊತ್ತಿತ್ತು ಆ್ಯಕ್ಚುಲಾಗಿ ಇದರಲ್ಲಿ. ಅದಕ್ಕೆ ನಾನು ಮಾಡಿದ್ದು ಮೊದಲನೇ ಇದೇ ಏನೋ ಕೆಲಸ ಅಂತ ಹೇಳಿದ್ರೆ ಹನುಮಂತನಿಗೆ ಪೂರ್ತಿ ಸರೆಂಡರ್ ಆದ ಆ್ಯಕ್ಚುಲಾಗಿ. ಜೊತೆಗೆ ನಮ್ಮ ತಂದೆಯವರು ಅಲ್ಲಿ ಇದಕ್ಕೆ ರಾಮಂದ್ರಕ್ಕೆ ಹೋಗ್ಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ದೇ ಅದು, ಏನಪ್ಪ ಶಂಕರು ನೀನು ರಾಮಂದ್ರಕ್ಕೆ ಹೋಗ್ತಾ ಇದ್ಯಾ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ನಾನು ಭಾಳ ಬೆಂಗಳೂರು ಬಿಟ್ಟು ಹೋಗೋದು ತುಂಬ ಕಷ್ಟ ಇತ್ತು. ಯಾಕೆಂದ್ರೆ ನಮ್ಮ ತಂದೆಯವರು ಆ ಟೈಮಲ್ಲಿ 90 ಇಯರ್ಸ್ ಆ್ಯಕ್ಚುಲಿ, ಈಗ 92 ಇಯರ್ಸು, ಅವಾಗ 90 ಇಯರ್ಸ್ ಆಗಿತ್ತು. ಸೊ ಅವರ ಬಿಟ್ಟು ಹೋಗ್ತಾ ಇದ್ರೆ ಅವರನ್ನು ಸ್ವಲ್ಪ ನೋಡ್ಕೋಬೇಕೈತಲ್ಲ, ಜವಾಬ್ದಾರಿಗಳಿತ್ತು ಇದರಲ್ಲಿ. ಸೊ ಆವಾಗ ಹೇಗಪ್ಪ ಬಿಟ್ಟು ಹೋಗೋದು ಅಂತಿತ್ತು. ಸರಿ, ನಮ್ಮ ಜಾಯಿಂಟ್ ಫ್ಯಾಮಿಲಿ ಅಣ್ಣನೂ ಇದ್ದರು. ಬಹುಶಃ ಎಲ್ಲ ನಮ್ಮ ಫ್ಯಾಮಿಲಿನಲ್ಲಿ ಅಣ್ಣ, ಅತ್ತಿಗೆ, ಅವ್ರ ಮಕ್ಕಳು ಎಲ್ಲೆಲ್ಲ ಅವರೆಲ್ಲ ಸಪೋರ್ಟ್ ಇಲ್ಲದೆ ಇದ್ದರೆ ನಾನಂತೂ ಅಯೋಧ್ಯೆಗೆ ಹೋಗಿ ಸಾಧ್ಯನೇ ಇರ್ತಾರಿಲ್ಲ. ಹೇಳಲ್ಲ, ಇವತ್ತು ನಾನೇನು ಮಾಡಿದ್ದೀನಿ ಅಲ್ಲಿ ಸೇವೆ ಅಂತ ಇದ್ದರೆ ಅದ್ರ ಪುಣ್ಯ ಅವ್ರಿಗೂ ಸಲ್ಲಬೇಕಾದ ಇರಲಿ. ಯಾಕಂದರೆ ಕಷ್ಟ, ಜವಾಬ್ದಾರಿಗಳು ಮಾಡಬೇಕು. ಯಾಕಂದರೆ ವಯಸ್ಸಾದ ತಂದೆ ನೋಡ್ಕೋಬೇಕು. ಅಂಡ್ ಏನಂದರೆ ಮನೆಯಲ್ಲೂ ಅಷ್ಟೇ ಸ್ಪಿರಿಚುವಲ್ ಜರ್ನಿ ನಿತ್ಯ ಒಂದು ಫ್ಯಾಕ್ಟ್ರಿ ಇದ್ದಾಗೆ. ಹೀಗೆ ನಡಿಬೇಕು, ಇಷ್ಟೊತ್ತಿಗೆ ಪೂಜೆ ಆಗಬೇಕು, ಇಷ್ಟು ನೆಕ್ಸ್ಟ್ ಇದಾಗಬೇಕು, ಅನುಷ್ಠಾನಗಳಾಗಬೇಕು, ತಿರು ಹೋಗಬೇಕು. ಹೇಳಲ್ಲ, ಈಗ ಬಹಳ ಕಷ್ಟ ಅದು. ಒಂದು ನಡ್ಸ್ಕೊಂಡು ಬರಬೇಕಂದ್ರೆ ಡಿಕೆಟ್ಸ್ ನಮ್ಮಲ್ಲಿ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು 2 ಹೊತ್ತು ಪೂಜೆ ನಡೆಯುತ್ತೆ, ರುದ್ರಾಭಿಷೇಕ ನಡೆಯುತ್ತೆ, ನೈವೇದ್ಯ ನೈವೇದ್ಯ ಆಗೇ ಆಗುತ್ತೆ ಆ್ಯಕ್ಚುಲಿ. ಅದು ಮಿಸ್ಸೇ ಆಗೋದೂ ಇಲ್ಲ ಆ್ಯಕ್ಚುಲಿ. ಅಷ್ಟು ಮಟ್ಟಿಗೆ ಒಂದು ನಡ್ಕೊಂಡು ಬರ್ತಾ ಇದೆ. ತಂದೆಯವರು ಸಾಕಷ್ಟು ಸಾಧನೆ, ಬಹಳಷ್ಟು ಸಾಧನೆ ಹೇಳಲ್ಲ. ಕೆಲವರು ಸಾಧನೆ ಮಾಡಿದವರು ಅನುಷ್ಠಾನ ಇರಲ್ಲ, ಅನುಷ್ಠಾನ ಇದ್ರೆ ಸಾಧನೆ ಇರಲ್ಲ. ಅದೊಂದು 2 ಇದ್ದವರು ನಮ್ಮ ತಂದೆಯವರು ಆ್ಯಕ್ಚುಲಾಗಿ. ಅವ್ರಿಗೆ 92 ವರ್ಷ ಇರಲಿ. ಸರ್ ಸ್ವಲ್ಪ ಈ ಬಲಹೀನರಾಗಿದ್ದಾರೆ ಇವಾಗ. ಬಟ್ ಹೇಳಲ್ಲ, ಅವರೊಂದು ತಪಸ್ಸೇ ನಂಗೆ ಇವತ್ತು ಸಿಗಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಖಂಡಿತ ತಂದೆ ತಾಯಿಗಳ ಆಶೀರ್ವಾದವೇ ಇದರಲ್ಲಿ ಅಂತ. ಸೊ ಅದೊಂದು ಆವಾಗ ಆಂಜನೇಯ ಸಿಕ್ಕಿದ್ದಾಗಲೇ ಆವತ್ತೇ ಒಂದು ಇತ್ತು ಅಂತ ಕಾಣುತ್ತೆ ಆ ರೀತಿ. ನಂತರ ನಮ್ಮ ತಂದೆ ರಾಮಾಯಣ ಮನೇಲಿ ಆಗಿನ ಕಾಲದಲ್ಲಿ 70 ವರ್ಷದ ಹಿಂದೆ ಎಲ್ಲ ಪುಸ್ತಕಗಳು ಯಾವುದೂ ಇರಲಿಲ್ಲ. ರಾಮಾಯಣ ಮಹಾಭಾರತ ಪುಸ್ತಕಗಳು ಪ್ರಿಂಟೇ ಇರ್ತಾ ಇರ್ಲಿಲ್ವಲ್ಲ. ಆದರೆ ನಮ್ಮ ತಂದೆಗೆ ಬಹಳ ಉತ್ಕೃಷ್ಟವಾಗಿ ರಾಮಾಯಣ ಓದಬೇಕು ಅನ್ನೋ ಮನಸ್ಸಿಗೆ ಬಂದಿತ್ತು. ಆ ಆಂಜನೇಯನ ವಿಗ್ರಹ ಬಂದಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಮಂತ್ಗೆ ಅವ್ರಿಗೆ ಯಾರೋ ಒಬ್ರು ಸ್ನೇಹಿತರೆ ಪೂರ್ತಿ ರಾಮಾಯಣ ಪುಸ್ತಕ ಎಲ್ಲ ಗೋರಖ್ಪುರಕ್ಕೆ ಬರೆಸಿದ್ದು ಅವ್ರು ತಂದು ಕೊಟ್ಟರು. ಇದರಲ್ಲಿ ನೀವು ಲಕ್ಷ್ಮೀ ಇದನ್ನು ನಿಮಗೆ ಸೇರ್ಬೇಕಾಯ್ತು, ನೀವು ಪಾರಾಯಣ ಮಾಡಿ ಅಂತ. ರಾಮಾಯಣ, ಮಹಾಭಾರತ, ಭಾಗವತ, ದೇವಿ ಎಲ್ಲ ಪುಸ್ತಕಗಳು ಅವ್ರು ತಂದು ಕೊಟ್ಟಿದ್ರು ಒಂದು ಆಟೋ ತುಂಬ. ಸೊ ಆವಾಗ ನಮ್ಮ ತಂದೆಯವರು ರಾಮಾಯಣ ಪಾರಾಯಣ ಮಾಡಿದವರು ಪೂರ್ತಿ ಇದರಲ್ಲಿ ಅಂತ ಹೇಳ್ಬಿಟ್ಟು 10 ದಿವಸದಲ್ಲಿ ಅಂತ ಹೇಳ್ಬಿಟ್ಟು ಪಾರಾಯಣ ಮಾಡಿದ್ರು ಇದರಲ್ಲಿ ಅಂತ. ಆವಾಗಲೇ ನಮ್ಮ ಅಣ್ಣನೂ ಹುಟ್ಟು ಅವ್ರಿಗೂ ಶ್ರೀರಾಮ್ ಅಂತ ಹೆಸರಿಟ್ಟಿದ್ದಾರೆ ಆ್ಯಕ್ಚುಲಾಗಿ. ಆ ರೀತಿ ಅವತ್ತು ಶುರು ಆಗಿದ್ದಂಥ ಒಂದಿದು ಅವರೊಂದು ಏನಲ್ಲ ಅನುಗ್ರಹ. ಅವರೊಂದು ತಪಸ್ಸಿದ್ದಕ್ಕೆ ಯಾರು ನಮ್ಮ ಮನೆಯಲ್ಲಿ ನನಗೂ ಒಂದು ಆಪರ್ಚುನಿಟಿ ರಾಮ ಕೊಟ್ಟಿಯಾನೆ, ಆಂಜನೇಯ ಕೊಟ್ಟಿಯಾನೆ ಅಂತ ನನ್ನ ಭಾವನೆ.
ಹಾಗೆ ನೀವು ಅಲ್ಲಿ ಇದು ಕನ್ಸ್ಟ್ರಕ್ಷನ್ ಜರ್ನಿ ಸ್ಟಾರ್ಟ್ ಆಯಿತು ಅಂತ ನೀವು ಅಲ್ಲಿ ನೆಕ್ಸ್ಟ್ ಡೇನೆ ಬುಕ್ ಮಾಡಿದ್ದಾರೆ ಟಿಕೆಟ್ಸ್ ಅಂತ ಹೇಳಿದ್ರಿ. ಅಲ್ಲಿ ನೀವು ಕಾಲಿಟ್ಟ ಒಂದು ಕ್ಷಣ ನಿಮಗೆ ಯಾವ ಅನುಭವ ಆಯಿತು ಸ್ಟಾರ್ಟ್ ಆದಾಗ ನಿಮ್ಮ ಜರ್ನಿ, ಅದನ್ನ ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಇಲ್ಲ, ಖಂಡಿತ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ತಾಯಿ ಬಗ್ಗೆನೂ ಒಂದು ಸ್ವಲ್ಪ ಹೇಳಬೇಕು ಆ್ಯಕ್ಚುಲಾಗಿ. ಯಾಕೆಂದರೆ ಆಕೆ ನಿಜವಲ್ಲೂ ಹೇಳಲ್ಲ, ಏನೋ ಸಾಧ್ವಿಮಣಿ ಅಂತ ಹೇಳಿದ್ರೆ ಹಾಗೆ ನಿಜವಲ್ಲ ಮಾತಾನಕ್ಕೋಸ್ಕರ ನಿಜವಲ್ಲೂ ಮಾತೃ ಶಬ್ದಕ್ಕೆ ಒಂದು ಆ ರೀತಿ ಅನ್ವರ್ಥವಾಗಿದ್ದವ್ರು ಆ್ಯಕ್ಚುಲಾಗಿ. ಹೇಳಲ್ಲ ಎಷ್ಟು ಜನಕ್ಕೆ ಅನುದಾನ ಮಾಡ್ಯಾರೋ, ಹೇಗೆ ಮಾಡ್ಯಾರೋ, ಒಂದು ಆಪ್ಯಾಯತೆ ಅಂದರೆ ಅವ್ರಿಗೆ ಮಕ್ಕಳು ಅಥವಾ ಬೇರೆಯವರು ಬೇರೆ ಏನೋ ರೀತಿಯೇ ಇರ್ತಾರಿಲ್ಲ, ಆ ರೀತಿ ಆಪ್ಯಾಯತೆ ಎಲ್ಲರಿಗೂ ತೋರಿಸ್ತಾ ಇದ್ದವರು ಅಂತ ಆಕೆ ಇದರಲ್ಲಿ. ನಮ್ಮ ಹೇಳೋದ್ರ ಜೊತೆಗೆ ಎಲ್ಲ ಗೃಹಿಣಿ ಗೃಹಮುಚ್ಚತೆ ಅನ್ನೋ ರೀತಿ ನಮ್ಮ ತಾಯಿಗೆ ನಮ್ಮ ತಂದೆಯವ್ರಿಗೆ ಹೇಗೆ ಬೇಕೋ ಹಾಗೆ ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ರು. ಅದರಲ್ಲಿ ಅವ್ರಿಗೆ ಎಂಥ ಒಂದು ಇದರಲ್ಲಿ ಜೀವನದಲ್ಲಿ ಮುಕ್ತಿ ಸಿಕ್ತು ಅಂತ ಹೇಳಿದ್ರೆ, ಅವರು ನಮ್ಮ ಹಳ್ಳಿನಲ್ಲಿ ಇದರಲ್ಲಿ ಮುಳಬಾಗ್ಲ ಹತ್ರ ಮುಡಿನೂರು ಅಂತ, ಆ ಹಳ್ಳಿನಲ್ಲಿ ರಾಮ ಮಂದಿರದ ಕುಂಭಾಭಿಷೇಕ ನಮ್ಮ ಮನೆಯಿಂದ ಗೋಪುರ ಎಲ್ಲ ಕಟ್ಸಿದ್ವಿ ಆ್ಯಕ್ಚುಲಾಗಿ 2008-9 ಅಂತ. ಸೊ ಆವಾಗ ಅಲ್ಲಿ ಕುಂಭಾಭಿಷೇಕ ಎಲ್ಲ ಮಾಡಿದ್ರು. ಇದರಲ್ಲಿ ಅವ್ರು ಶೃಂಗೇರಿಯಲ್ಲಿ ಸೌಂದರ್ಯ ಲಹರಿ 100 ಶ್ಲೋಕ 100 ರಾಗದಲ್ಲಿ ಹಾಡ್ತಾರೆ ನಮ್ಮ ಸಿಸ್ಟರ್ಸ್ ಇಬ್ಬರು, ಅವ್ರು ಹಾಡ್ತಾರೆ. ಆವಾಗ ಅದನ್ನು ನಮ್ಮ ಅಲ್ಲಿ ಹಾಡಿ 100 ಜನ ಕರೆಸಿ ಅಲ್ಲಿ ಹಾಡಿ 100 ಜನ ಮುತ್ತೈದೆಯರಿಗೂ ಇಲ್ಲ ಬಾಗ್ನಗಳು ಕೊಟ್ಟು ಸೀರೆ ಎಲ್ಲ ಕೊಟ್ಟು ಎಲ್ಲ ಊಟ ಹಾಕಿಲ್ಲ ಮಾಡಿತ್ತು ಆ್ಯಕ್ಚುಲಾಗಿ. ಆ ರೀತಿ ನಮ್ಮ ಫ್ಯಾಮಿಲಿ ಮೆಂಬರ್ಸು, ನಮ್ಮ ತಾಯಿ ತಂದೆ ಎಲ್ಲ, ನಮ್ಮ ಅಣ್ಣ ಅಕ್ಕ ಎಲ್ಲರೂ ಕಾಶಿಗೆ ಅಂತ ಹೋದರು. ಅದು ನಮ್ಮ ತಾಯಿಯವರ 3ನೇ ಸಾರಿ ಕಾಶಿ ಯಾತ್ರೆ ಇದರಲ್ಲಿ. ಆವಾಗ ಕಾಶಿಲಿ ಹೋದಾಗ 10 ದಿವಸ ಅದು ಕಾಶಿ ಯಾತ್ರೆ ಎಲ್ಲ ಮುಗಿಸಿದ್ರು. ನೆಕ್ಸ್ಟ್ 11ನೇ ದಿವಸ 2009 ಏಪ್ರಿಲಲ್ಲಿ ನೆಕ್ಸ್ಟ್ ಡೇ ಬರಬೇಕಾಯ್ತು, ಬೆಂಗಳೂರಿಗೆ ಬರಬೇಕಾಯ್ತು, ಟ್ರೈನೆಲ್ಲ ಬುಕ್ ಆಗಿತ್ತು. ಬಟ್ ಅಲ್ಲೇ ಅವರು ಅದೆಲ್ಲ ದೇಹತ್ಯಾಗ ಮಾಡಿದ್ರು. ಆದರೆ ಅಲ್ಲಿನ ವಿಶೇಷ ದೇಹತ್ಯಾಗ ಮಾಡಿದ್ರು ಅಂತ ಹೇಳಿದ್ರೆ, ಕಾಶಿಯಲ್ಲಿ ಗೊತ್ತು ಕಾಶ್ಯಾಂತು ಮರಣಾನ್ ಮುಕ್ತಿ ಅಂತ ಹೇಳ್ತಾರೆ. ಕಾಶಿನಲ್ಲಿ ದೇಹ ಬಿಟ್ಟರೆ ಅಲ್ಲಿ ಮುಕ್ತಿ ಸಿಗುತ್ತೆ ಅಂತ ಹೇಳಿದೆ ಆ್ಯಕ್ಚುಲಾಗಿ. ಇದರಲ್ಲಿ ಪುರಾಣಗಳೆಲ್ಲ ಹೇಳಿದೆ. ಅಲ್ಲಿ ಆ ರೀತಿನೇ ಅವ್ರಿಗೆ ಅಲ್ಲಿ ಮುಕ್ತಿ ಸಿಕ್ಕಿದೆ ಆ್ಯಕ್ಚುಲಾಗಿ. ಆದರೆ ಅಲ್ಲಿ ಉಕ್ತವಾಗಿ ಇದರಲ್ಲಿ ಶಂಕರ ಭಗವತ್ಪಾದರು ಅವರ ರಾಮಭುಜಂಗ ಸ್ತೋತ್ರದಲ್ಲಿ ಹೇಳ್ತಾರೆ, ಯಾರು ಇಲ್ಲಿ ಕಾಶಿನಲ್ಲಿ ಮರಣ ಹೊಂತಾರೋ ಅವಾಗ ಕಾಶಿ ವಿಶ್ವನಾಥನೇ ಇದರಲ್ಲಿ ಅವ್ರಿಗೆ ಬಲ್ಗೀವಿನಲ್ಲಿ ರಾಮತಾರಕ ಮಂತ್ರನ ಉಪದೇಶ ಮಾಡ್ತಾನೆ ಅಂತಲೇ ಉಲ್ಲೇಖ ಇದೆ ಆ್ಯಕ್ಚುಲಾಗಿ. ಅದು ಸಾಕಷ್ಟು ಪುರಾಣಗಳಲ್ಲಿ ಎಲ್ಲನೂ ಉಲ್ಲೇಖ ಇದೆ ಇದರಲ್ಲಿ ಅಂತ. ಆ ರೀತಿ ಅವ್ರಿಗೆ ನಮ್ಮ ತಾಯಿಯವ್ರಿಗೆ ಖಂಡಿತವಾಗ್ಲೂ ಕಾಶಿ ವಿಶ್ವನಾಥ ರಾಮತಾರಕ ಮಂತ್ರ ಉಪದೇಶ ಮಾಡಿರ್ತಾನೆ ಆ್ಯಕ್ಚುಲಾಗಿ. ಜೊತೆ ಅದು ಕಾಶಿಗೆ ಹೋಗಿತ್ತು ಮುಂಚೆನೂ ಅಷ್ಟೇ ಒಂದು ಹಾಡು ಕೂಡ ನಮ್ಮ ತಾಯಿ ಬರೆಸಿಸ್ತಾರೆ ಆ್ಯಕ್ಚುಲಿ. ಶ್ರೀರಾಮನಾಮವ ನುಡಿ ಮನವೇ, ಇದು ಪೂರ್ತಿ ನೀನು ಬರ್ಕೊಡು ಅಂತ ಹೇಳ್ತಾರೆ ಆ್ಯಕ್ಚುಲಾಗಿ ನನಗೆ. ನಾನೇನ ಹೌದು ನನ್ನ ಕೈಯಲ್ಲಿ ಹೇಳ್ಬಿಟ್ಟು ಈ ಹಾಡು ನೀನು ಬರ್ಕೊ ಅಂತ ಹೇಳ್ತಾರೆ ಆ್ಯಕ್ಚುಲಾಗಿ. ಅದು ಇವಾಗ ನೋಡಿದ್ರೆ ಇದೆಲ್ಲ ನಿಜವಾಗ್ಲೂ ಲಿಂಕ್ ಇತ್ತ ಅಂತ ಅನ್ಸುತ್ತೆ ಆ್ಯಕ್ಚುಲಾಗಿ ಇಲ್ಲಿ. ಯಾಕಂದರೆ ರಾಮನಿದು ಅಷ್ಟೊಂದು ಒಂದೇನೋ ಆಗಬೇಕು ಅಂತ ಹೇಳಿದ್ರೆ ಮುಂದೆ ಇದಕ್ಕೆ ಸ್ಟೆಪಿಂಗ್ ಸ್ಟೋನ್ ಅಂತ ಹೇಳ್ತೀವಲ್ಲ, ಆ ರೀತಿ ಒಂದೊಂದು ಇನ್ಸ್ಟೆನ್ಸ್ಗಳು ಇವತ್ತಿಗೆ ಜ್ಞಾಪಿಸ್ಕೊಂಡ್ರೆ ಬಹಳ ಆಶ್ಚರ್ಯನೇ ಆಗುತ್ತೆ ಸರ್. ಸೊ ಆ ಒಂದು ಪ್ರೇರಣೆ, ನಿಮ್ಮ ತಂದೆ ತಾಯಿಯ ಪ್ರೇರಣೆ ಹಾಗೂ ಅವ್ರ ಸಾಧನೆಯಿಂದ ನಿಮ್ಗೆ ಈ ಒಂದು ಆಪರ್ಚುನಿಟಿ ಖಂಡಿತ ಅದರಲ್ಲಿ ಎಲ್ಲೆಷ್ಟು ಅನುಮಾನ ಇಲ್ಲ.
ఎందరో మహానుభావులు